ಕನ್ನಡ ಚಿತ್ರರಂಗದ ಏಳ್ಗೆಗಾಗಿ ಸ್ಯಾಂಡಲ್ವುಡ್ ಹೋಮ ಹವನದ ಮೊರೆ ಹೋಗಿದೆ. ಒಂದಾದ ಬಳಿಕ ಮತ್ತೊಂದರಂತೆ ಸಮಸ್ಯೆ ಎದುರಾಗ್ತಾ ಇರೋದ್ರಿಂದಾಗಿ ವಿಘ್ನ ನಿವಾರಣೆಗಾಗಿ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಹೋಮ ನಡೆಸಲಾಗಿದೆ. ಇದು ದರ್ಶನ್ಗಾಗಿ ನಡೆಸಿದಂತ ಹೋಮನೋ ಅಥವಾ ಸ್ಯಾಂಡಲ್ವುಡ್ನ ಏಳ್ಗೆಗಾಗಿ ನಡೆಸಿದಂತ ಹೋಮನೋ, ಇದ್ರ ಚರ್ಚೆ ಅಂತೂ ಇದ್ದೇ ಇತ್ತು. ಇದೆಲ್ಲದರ ನಡುವೆ ಈ ಹೋಮ ಹವನದಲ್ಲಿ ಹಲವು ಗಣ್ಯರು ಕೂಡ ಭಾಗಿಯಾದರು. ಕನ್ನಡ ಚಿತ್ರರಂಗದ ನಿರ್ಮಾಪಕರಿಂದ ಸರ್ಪಶಾಂತಿ ಗಣಪತಿ ಹೋಮ ಪೂಜೆ ರಹಸ್ಯ, ಪೂಜಾ ಕೈಂಕರ್ಯಗಳು, ಹೋಮ ಹವನ ಜೋರಾಗಿದೆ. ಸ್ಯಾಂಡಲ್ವುಡ್ ಕಲಾವಿದರ ಸಂಘದಿಂದ ಹೋಮ ಹವನ ನಡೆಸಲಾಯಿತು. ಚಂದನವನದ ಕಲಾವಿದರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಹೋಮ ಹವನ ಪೂಜೆ ನಡೆಸಲಾಯಿತು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನಡೀತಾ ಇರುವಂತಹ ಮಹಾಯಾಗ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗಿತ್ತು. ಚಾಮರಾಜಪೇಟೆ ಕಲಾವಿದರ ಸಂಘದ ಕಚೇರಿಯಲ್ಲಿ ಹಿರಿಯ ನಟ ದೊಡ್ಡಣ್ಣ ದಂಪತಿ ಪೂಜೆಯನ್ನ ನೆರವೇರಿಸಿದ್ರು. 5 ಮುತ್ತೈದೆಯರು ದೀಪ ಹಚ್ಚಿ ಪೂಜೆ ಶುರು ಮಾಡಿದ್ರು. ಬೆಳಗ್ಗೆಯಿಂದ ನಡೆದಂತಹ ಪೂಜೆಯಲ್ಲಿ ವಿಘ್ನ ನಿವಾರಕ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನಂತರ ಆಶ್ಲೇಷ ಬಲಿ ಪೂಜೆ, ನವಗ್ರಹ ಶತ್ರುನಾಶ ಹೋಮ ನಡೆಸಲಾಯಿತು. ಮಹಾಯಾಗದಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿದ್ದು 20 ವೆರೈಟಿಗಳ ಅಡುಗೆ ಮಾಡಿಸಲಾಗಿತ್ತು. ಕಾಯಿ ಹೋಳಿಗೆ ವೆರೈಟಿ ಪಲ್ಯಗಳನ್ನ ಮಾಡಿಸಲಾಗಿದೆ. ಸರ್ಪಶಾಂತಿ ಮಾಡ್ತಾ ಇರೋ ಕಾರಣ ಅಡುಗೆಯಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಬಳಸಿಲ್ಲ. ಕಲಾವಿದರ ಭವನದಲ್ಲಿ ನಡೆದಂತ ಈ ಪೂಜೆಯಲ್ಲಿ ಚಿತ್ರೋದ್ಯಮದ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಭಿಷೇಕ್, ಅಂಬರೀಶ್, ನೆನಪಿರಲಿ ಪ್ರೇಮ್ ದಂಪತಿಗಳು ಭಾಗಿಯಾಗಿದ್ರು. ಸ್ಯಾಂಡಲ್ವುಡ್ ಏಳಿಗೆಗಾಗಿ ನಡೀತಾ ಇರುವಂತಹ ಮಹಾಯಾಗದಲ್ಲಿ ಹಿರಿಯ ನಟಿಯರು ಭಾಗಿಯಾಗಿದ್ರು. ಗಿರಿಜಾ ಲೋಕೇಶ್, ಶಾಂತಲಾ, ವನಿತಾ ವಾಸು ಸೇರಿದಂತೆ ಮಾಲತಿ ಶ್ರೀ ಮೈಸೂರು, ಪದ್ಮಜರಾವ್, ಪದ್ಮವಾಸಂತಿ, ಪದ್ಮಿನಿ ಉಪಸ್ಥಿತರಿದ್ದರು. ಇನ್ನು ಕೆಲವೇ ದಿನಗಳ ಹಿಂದೆಯಷ್ಟೇ ಈ ಪೂಜೆಗಳೆಲ್ಲ ಜೈಲಿನಲ್ಲಿರುವ ನಟ ದರ್ಶನ್ ಬಿಡುಗಡೆಗಾಗಿ ಅನ್ನೋ ಸುದ್ದಿ ಹಬ್ಬಿತ್ತು. ಆದರೆ ಈ ಬಗ್ಗೆ ನಿನ್ನೆ ಸ್ಪಷ್ಟನೆ ನೀಡಿದಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಇದು ದರ್ಶನ್ ಬಿಡುಗಡೆಗಾಗಿ ನಡೀತಾ ಇರುವಂತಹ ಪೂಜೆಯಲ್ಲ, ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಹೋಮದಲ್ಲಿ ಭಾಗಿಯಾದ ಕಲಾವಿದರು ನಟ ದರ್ಶನ್ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ರು. ನಟ ದರ್ಶನ್ಗಾಗಿ ಯಾಕೆ ಪೂಜೆ ಮಾಡಬಾರ್ದು, ದರ್ಶನ್ ಕೂಡ ನಮ್ಮ ಕುಟುಂಬದಲ್ಲೇ ಒಬ್ಬ ಅಂತ ಹಿರಿಯ ನಟಿ ಗಿರಿಜಾ ಲೋಕೇಶ್ ಪ್ರಶ್ನೆ ಮಾಡಿದ್ರು. ಅವರಿಗೋಸ್ಕರ ಪೂಜೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಲ್ವಾ? ನಮ್ಮ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಅಲ್ವಾ, ಸ್ವಲ್ಪ ಮಟ್ಟಿಗಾದ್ರೂ ಅವರು ಒಂದು ಪಾಲ್ದಾರಾಗಿದ್ದಾರೆ, ಯಾಕಾಗಬಾರ್ದು? ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಅವ್ನು ತಪ್ಪು ಮಾಡಿದ್ದಾನೆ, ಅವನು ಹಾಗೆ ಬಿಡಿ ಅನ್ನೋದು ತುಂಬ ಒಂದು ನಿಕೃಷ್ಟ ಆಗುತ್ತೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಥರದಲ್ಲೇ ಆಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ, ಅವನಿಂದ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ಮತ್ತೊಬ್ಬ ಹಿರಿಯ ನಟಿ ವನಿತಾ ವಾಸು, ಇಲ್ಲಿ ವಿಶೇಷವಾಗಿ ದರ್ಶನ್ ಅವರಿಗೆ ಪೂಜೆ ಮಾಡ್ತಿಲ್ಲ, ಇಂಡಸ್ಟ್ರಿಗಾಗಿ ಪೂಜೆ ಮಾಡ್ತಿದ್ದೇವೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ರು. ಪೂಜೆಯಿಂದ ಏನಾಗತ್ತೆ ಏನಾಗಲ್ಲ ಅಂತ ನಮಗೆ ಗೊತ್ತಿಲ್ಲ. ನಾವು ಪೂಜೆ ಮಾಡೋದಂದ್ರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ, ಅದು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು. ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಎಲ್ಲೂ ಬರೋದಿಲ್ಲ, ಬಿಕಾಸ್ ಸ್ಪೆಷಲ್ ಆಗಿ ದರ್ಶನ್ ಅವ್ರಿಗೆ ಏನು ಪೂಜೆ ಮಾಡ್ತಾ ಇಲ್ಲ. ಬಟ್ ದರ್ಶನ್ ಆಲ್ಸೋ ನಮ್ಮ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡ್ತೀವಿ ಹೊರತು ಅವ್ರಿಗೆ ಸ್ಪೆಷಲ್ ಆಗಿ ಏನು ಈ ಕಾಂಟ್ರವರ್ಸಿಯಲ್ಲಿ ಹೇಳೋಕ್ಕೆ ಥರ ಮಾಡ್ತಾ ಇಲ್ಲ. ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ, ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡೋದಷ್ಟೇ. ಇನ್ನು ನೆನಪಿರಲಿ ಪ್ರೇಮ್ ಈ ಹಿಂದೆ ದರ್ಶನ್ ಭೇಟಿಗೆ ಹೋಗಿದ್ದೆ, ಆದರೆ ಸಾಧ್ಯವಾಗ್ಲಿಲ್ಲ, ಮತ್ತೆ ನೋಡೋದಕ್ಕೆ ಹೋಗ್ತೀನಿ ಅಂತ ತಿಳಿಸಿದ್ರು. ಮೊದಲೊಂದ್ಸರಿ ಹೋಗಿದ್ದೆ, ಬಟ್ ಆ ಟೈಮಲ್ಲಿ ಅವರೇ ಹೇಳಿದ್ರು ಒಂದು ಸ್ವಲ್ಪ ನನಗೆ ಟೈಮ್ ಬೇಕು, ಇಂಥ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ನೋಡೋದು, ನೀವು ನನ್ನನ್ನು ನೋಡೋದು ಇಬ್ಬರಿಗೂ ಕಷ್ಟ ಆಗುತ್ತೆ, ಸೊ ಹಾಗಾಗಿ ಈಗ ಬೇಡ ಅಂತ ಹೇಳಿ ಮತ್ತೆ ನಾನು ಸದ್ಯದಲ್ಲೇ ಹೋಗ್ತೀನಿ ನೋಡೋದಕ್ಕೆ. ನಟಿ ಅಂಜಲಿ ಮಾತನಾಡಿ, ದರ್ಶನ್ಗೋಸ್ಕರ ಪೂಜೆ ತಪ್ಪೇನಿಲ್ಲ, ಎಲ್ರಿಗೂ ಪ್ರಾರ್ಥನೆ ಮಾಡುವಾಗ ಅವರಿಗೂ ಪ್ರಾರ್ಥಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡ್ತಾ ಇದ್ವಿ ಅಂತಾನೆ ಕರೆ ಬಂದಿದ್ದು. ಒಂದ್ ಸಮಯ ನಾವು ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅಂತ ನಾವು ಅನ್ಕೊಂಡು ಪೂಜೆ ಮಾಡಿದ್ರು ಕೂಡ ಇಲ್ಲಿ ತಪ್ಪೇನೂ ಇಲ್ಲ. ದರ್ಶನ್ ಸರ್ ಬೇರೆ ಚಿತ್ರರಂಗದ ವ್ಯಕ್ತಿ ಅಲ್ಲ, ಅವ್ರಿಗೇನೋ ತೊಂದರೆ ಆಗೋರಲ್ಲಿ ಇದ್ದಾರೆ ಅಂದ್ರೆ ನಾವು ಈ ಪೂಜೆ ಮಾಡೋದು ಬೇಡ, ಅವ್ರನ್ನ ನೆನೆಸ್ಕೊಳ್ಳೋದು ಬೇಡ ನಮ್ಗಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಸರ್ ನಮ್ಮ ಚಿತ್ರರಂಗದವರು, ನಮ್ಮ ಚಿತ್ರರಂಗನ ಒಳ್ಳೆ ಮಟ್ಟಿಗೆ ತಗೊಂಡೋದವರು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವರು, ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡೋರು. ಇಂಥ ಪೂಜೆ ಮಾಡುವಾಗ ಅವ್ರನ್ನ ಸ್ಮರಿಸಿ ಈ ಪೂಜೆಯಲ್ಲಿ ಒಂದು 50 ಭಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್
ಕನ್ನಡ ಚಿತ್ರರಂಗಕ್ಕೆ ಒಂದಾದ ನಂತರ ಒಂದರಂತೆ ಎದುರಾಗ್ತಾ ಇರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಹೋಮ ಹವನ ನಡೆಸಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್ TV9.